ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಾನು ಹುಬ್ಳಿಯಿಂದ ಗುರುಗಳೇ ಮಾತಾಡ್ತಿರೋದು. ಯಾರಮ್ಮ? ಹುಬ್ಳಿಯಿಂದ ಮಾತಾಡ್ತಿದ್ದೀನಿ ಗುರುಗಳೇ. ಹುಬ್ಳಿಯಿಂದ. ನಮಸ್ಕಾರಮ್ಮ ತಾಯಿ. ಹಾ ಗುರುಗಳೇ, ನಮಸ್ಕಾರ ಗುರುಗಳೇ. ಓಕೆ ಗುರುಗಳೇ, ಮಾಡಿ. ನಾನು ನನ್ನ ಮಗಳ ವಿಷಯದಲ್ಲಿ ನಿಮ್ಗೆ ಕಾಲ್ ಮಾಡಿದ್ದೆ ಗುರುಗಳೇ. ಮಗಳ ವಿಚಾರದಲ್ಲಿ ಹೇಳಮ್ಮ, ಏನಾಗಿತ್ತು? ಅಂದ್ರೆ ಆಕೆ 13 ವರ್ಷ ತುಂಬಿತ್ತು ಗುರುಗಳೇ. ಹಾಂ, 17 ವರ್ಷ ಆದ್ರೂ ಆಕೆ ಮೆಚೂರ್ಡ್ ಆಗಿದ್ದಿಲ್ಲ ಗುರುಗಳೇ, ಹಂಗಾಗಿ ನಿಮಗೆ ಕಾಲ್ ಮಾಡಿದ್ದೆ. 17 ವರ್ಷ ಆದ್ರೂ ಮೆಚೂರ್ಡ್ ಆಗಿದ್ದಿಲ್ಲ? ಹಾ, 13 ವರ್ಷ ಆದ್ರೂ ಮೆಚೂರ್ಡ್ ಆಗಿದ್ದಿಲ್ಲ ಗುರುಗಳೇ. 13? ಹಾಂ ಹಾಂ ಹಾ ಹಾಂ. ಗುರುಗಳೇ, ಓಕೆ. 13. ಹ್ಞೂ. ಆಮೇಲೆ ನೀವೊಂದು ನನಗೆ ವ್ರತ ಹೇಳಿದ್ರಿ ಗುರುಗಳೇ, ಇದು ಮಾಡಮ್ಮ ಆಗುತ್ತೆ ಅಂತ. ಓಕೆಮ್ಮ, 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದೀನ ನಾನು ನಿಮಗೆ? ಹಾ ಗುರುಗಳೇ, ಓಕೆಮ್ಮ, ವ್ರತ ಮಾಡಿದ್ದೀರಾ? ಮಾಡಿದ್ದೆ ಗುರುಗಳೇ. 3ನೇ ವಾರದಲ್ಲೇ ಆಕಿ ಮೆಚೂರ್ಡ್ ಆದ್ಲು ಗುರುಗಳೇ. ಓಹೋ, ಖುಷಿ ವಿಚಾರ. ತುಂಬಾ ಖುಷಿ ಆಯ್ತು ಗುರುಗಳೇ. ಅಲ್ಲಮ್ಮ, ಆಶೀರ್ವಾದದಿಂದ. 3ನೇ ವಾರದಲ್ಲಿ ಇವತ್ತು ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹಾ ಗುರುಗಳೇ. ಓಹೋ, ಅವು ಗೊತ್ತಾಯ್ತಮ್ಮ. ಅಂದರೆ ಎಷ್ಟೋ ನನ್ನ ಮಕ್ಕಳು ಸ್ನೇಹಿತರು ಎಲ್ಲರೂ ಅವರು ಮೆಚೂರ್ಡ್ ಆಗಿದ್ದಾರೆ, ನನ್ನ ಮಗಳಾಗಿದ್ದಿಲ್ಲ ಅಂತ ನನ್ನ ಹತ್ರ ಒಂದು ವ್ರತವನ್ನು ಕೇಳಿದ್ದೆಲ್ಲಮ್ಮ ತಾಯಿ. ಆ ವ್ರತದಲ್ಲಿ ಇವತ್ತು ಸಕ್ಸಸ್ ಆಯಿತು ಅಂತಂದ್ರೆ 3ನೇ ವಾರದಲ್ಲಿ ನಿಮ್ಗೆ ರಿಸಲ್ಟ್ ಬಂತು ಅಂತಂದು ಕರೆ ಮಾಡಿದ್ರಲ್ಲ ತಾಯಿ, ನನಗೆ ಭಾಳ ಖುಷಿ ಆಯಿತು ತಾಯಿ, ಭಾಳ ಆನಂದವಾಯಿತು. ನೆನ್ನೆಲ್ಲ ಮಾಡಿದೆ ಗುರುಗಳೇ, ನಿಮ್ ಲೈನ್ ಸಿಗ್ಲಿಲ್ಲ ಗುರುಗಳೇ ನನಗೆ. ಅಯ್ಯೋ, ಲೈನು ಯಾಕೆ ಬಿಡಮ್ಮ, ಎಷ್ಟೋ ಜನಗಳು ಪಾಪ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರ್ತಾರಲ್ಲಮ್ಮ ತಾಯಿ, ಅವ್ರು ಮುಂದ್ಗಡೆ ಬಂದು ಕುತ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಒಟ್ಟಿಗೆ ನಾನು ಮಾತಾಡೋಕೆ ಆಗೋದಿಲ್ಲ ತಾಯಿ. ಯಾಕಂದ್ರೆ ಅವ್ರು ಎಷ್ಟೋ ಪಾಪ ನಾನು ಕುತ್ಕೊಳ್ಳೋದೇ 2 ಅವರ್ 3 ಅವರ್ ನನ್ನ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ. ಅದು ಕುತ್ಕೊಂಡಂತ ಸಂದರ್ಭದಲ್ಲಿ ನಾನು ನಿಮ್ಮ ಒಟ್ಟಿಗೆ ಫೋನಲ್ಲಿ ಮಾತಾಡ್ಕೊಂತ ಇದ್ರೆ ಅವ್ರ ಮನಸ್ಸು ಬೇಜಾರಾಗುತ್ತಲ್ವಮ್ಮ. ಹೌದು ಗುರುಗಳೇ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡಿರ್ತಿದ್ದೆ, ನಿಮ್ಮ ಫೋನ್ ಅಟೆಂಡ್ ಮಾಡ್ತಿರ್ಲಿಲ್ಲ. ಆ ತಾಯಿಂದಿರ ಜೊತೆ ಮಾತಾಡ್ತಾ ಇದ್ದೆ. ಅವರು ಸಾವಿರಾರು ಕಿಲೋಮೀಟರ್, 500 ಕಿಲೋಮೀಟರ್, 600 ಕಿಲೋಮೀಟರ್ ಹುಡುಕೊಂಡು ಬಂದವ್ರೆ. ಹಂಗಾಗಿ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಇನ್ನು ಮುಂದೆ ಫೋನ್ ಸ್ವಿಚ್ ಆಫ್ ಆಗೋದಿಲ್ಲ ತಾಯಿ. ಓಕೆನಮ್ಮ? ಓಕೆ, ಇವಾಗ ಏನು ಅನ್ಸುತ್ತಮ್ಮ ರಾಯರ ಬಗ್ಗೆ ಏನಂತ ತಾಯಿ? ತುಂಬಾ ಖುಷಿ ಆಯ್ತು ಗುರುಗಳೇ. ರಾಯರ್ ಇದ್ದಾರೆ ಅಂತ ಅನ್ಕೊಂಡಿದೀನಿ, ಆಗುತ್ತೆ. ಯಾರು ರಾಯರ್ ನಂಬಿದಾರೋ ಎಲ್ಲಾರು ಭಕ್ತಿಯಿಂದ ಪೂಜೆ ಮಾಡ್ರಿ. ಇವತ್ತಲ್ಲ ನಾಳೆ ನಮ್ ಜೀವನದಲ್ಲಿ ಒಳ್ಳೇದ್ ಮಾಡ್ತಾರೆ ಗುರುಗಳೇ. ಒಳ್ಳೇದು ಅದ್ರಲ್ಲಿ ಮಾಡ್ತಾರಾ? ನಿಮ್ಮಂತ ಆಶೀರ್ವಾದದಿಂದ ಇನ್ನೂ ಚಲೋ ಆಗುತ್ತೆ ಗುರುಗಳೇ. ಅಯ್ಯಯ್ಯೋ, ನನ್ನಿಂದ ಯಾಕೆ ಆಶೀರ್ವಾದ ಕೇಳ್ತಾ ಇದ್ರಮ್ಮ? ನಾನು ನಿಮ್ಮಾಗೆ ಮನುಷ್ಯ ಅಮ್ಮ. ಆದ್ರೆ ಗುರುಗಳೇ, ನೀವು ಹಿಂಗೆ ಹೇಳ್ಕೊಟ್ರಿದ್ದಕ್ಕೆ ತಾನೇ ಗುರುಗಳೇ ಆಗೋದು. ಗುರುಗಳಂತೂ ನಾವು ಕಣ್ಣಾರೆ ನೋಡಕ್ ಆಗಲ್ಲಲ್ಲ, ನೀವೇ ಗುರುಗಳಲ್ಲ ಗುರುಗಳೇ. ಅಯ್ಯೋ, ದೊಡ್ಡ ಮಾತು ತಾಯಿ. ರಾಯರ ಕೃಪೆ ಎಲ್ಲ ರಾಯತಮ್ಮ. ನೋಡಿ, ಅದಕ್ಕೆ ತುಂಬಾ ಭಕ್ತಿಯಿಂದ ಖುಷಿ ಆಯ್ತು, ಖುಷಿ. ಹ್ಮ್. ಗುರುಗಳೇ, ಹೇಳಪ್ಪ. ತುಂಬಾ ಖುಷಿಯಿಂದ ನಿಮ್ಗೆ ಕಾಲ್ ಮಾಡಿ ನಿನ್ನೆ ಎಷ್ಟು ಹೇಳ್ಬೇಕು ಅನ್ಕೊಂಡೆ ಗುರುಗಳೇ, ಆದ್ರೆ ನೀವು ಫೋನ್ ಎತ್ತಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಟ್ರೈ ಮಾಡಿದೆ ಗುರುಗಳೇ, ಈಗ ಸಿಕ್ಕಿದ್ರಿ ಗುರುಗಳೇ. ಬೆಳಗ್ಗೆಯಿಂದ ಟ್ರೈ ಮಾಡ್ತೀರಿ, ಇವಾಗ ಸಂಜೆ 7 ಗಂಟೆಗೆ ಸಿಕ್ಕಿದೇನಮ್ಮ. ಹಾ ಗುರುಗಳೇ. ಅಯ್ಯೋ ನನ್ನ ತಾಯಿ, ಇರ್ಲಮ್ಮ. ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಿರ್ತಾರೆ. ನೋಡಿ, ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ರು ಇವ್ರು ಯಾರು ಏನು ಒಂದು ಗೊತ್ತಿಲ್ಲ. ಇವರು ಮನೆಯಿಂದ ಒಳಗೆ ಊಟ ತಗೊಂಡ್ಬಂದು ಊಟ ಮಾಡಿಸ್ತಾ ಇದಾರಲ್ಲ ನನ್ನ ತಾಯಿ. ಇಲ್ಲೇ ಗೊತ್ತಾಯ್ತಲ್ಲಮ್ಮ ರಾಯರ ಪವಾಡ ಎಂತದಿದೆ ಅಂತಂದು. ನೋಡಿ, ನಾನು ಬೆಂಗಳೂರಿಂದ ಈಗ ಮಂತ್ರಾಲಯದಿಂದ ಇಲ್ಲಿವರೆಗೂ ಬಂದ್ರು ಒಂದು ದಿವಸ ನಾನು ಹೋಟೆಲ್ ಊಟ ಮಾಡಿಲ್ಲ ತಾಯಿ. ಎಲ್ಲ ಮನೆ ಊಟ. ಇದಕ್ಕೆ ಏನಂತೀರಾ ನೀವು? ರಾಯರ ಪವಾಡ ಅಂತೀರಾ, ಏನಂತೀರಾ ತಾಯಿ? ಪವಾಡನೇ ಇದೆ ಗುರುಗಳೇ, ಪವಾಡ ಇಂದ ಏನು ಅಲ್ಲ, ಇವ್ರು ಯಾರು? ಇವ್ರಿಗೆ ಏನ್ ನಾನು ಇವ್ರ ಪರಿಚಯನ, ಇವ್ರ ಸಂಬಂಧಿಕರ, ಇವ್ರ ನೆಂಟ್ರ, ಅಥವಾ ಏನಿಲ್ಲ. ಮನೆ ಮಗನಕ್ಕಿಂತ ಹೆಚ್ಚಾಗಿ ನನಗೆ ಇವತ್ತು ಪ್ರೀತಿಯನ್ನು ತೋರಿಸಿದ್ದಾರೆ ನನ್ನ ತಾಯಿಂದಿರು. ಬಾಡಿಗೆ ಕಾರ್ ಮಾಡ್ಕೊಂಡು ಬಂದು ಊಟ ಕೊಟ್ಟಿದ್ದಾರಲ್ಲ ತಾಯಿ. ಇದೆಂತ ಅದ್ಭುತ ತಾಯಿ, ರಾಯರ ಪವಾಡ. ಅದಕ್ಕೆ ರಾಯರ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಒಂದು ಮಾತು ಹೇಳ್ತೀನಿ ನೋಡಮ್ಮ ತಾಯಿ. ಎಲ್ಲಮ್ಮ ನಿಮ್ದು ಬೆಳಗಾವ್ ಅಂದ್ರಲ್ಲ? ಗುರುಗಳೇ, ಹುಬ್ಳಿ. ಓಕೆಮ್ಮ, ಒಳ್ಳೇದಾಗ್ಲಿ. ಬರ್ತೀನಿ. ಸುಮಾರು ಜನ ಹುಬ್ಳಿ ಕಡೆಯಿಂದ, ಬೆಳಗಾವಿ ಕಡೆಯಿಂದ, ಧಾರವಾಡ ಎಲ್ಲರೂ ಫೋನ್ ಮಾಡ್ತಿರ್ತಾರೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ರಾಯರ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ನೋಡಿ, ಒಂದು ವಿಚಾರ ಏನಂದ್ರೆ, ನೀವು ರಾಯರ್ನ ಭಕ್ತಿಯಿಂದ ಹೆಂಗೆ ಪೂಜೆ ಮಾಡ್ತೀರಾ ಹಂಗೆ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ. ರಾಯರ್ ನಿಮ್ಮಲ್ಲಿ ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ. ನನಗೆ ಭಕ್ತಿ ಮಾತ್ರ ಕೊಡಿ ಮಕ್ಕಳೇ, ಭಕ್ತಿಯಿಂದ ನನ್ನ ಸನ್ನಿಧಾನಕ್ಕೆ ಬನ್ನಿ, ನೀವು ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಯರು. ನಾನು ಕೊಡೋದು ಸ್ವಲ್ಪ ತಡವಾಗಬಹುದು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ತಾಯಿ. ಇವತ್ತು ನಿಮಗೆ 3ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕಲ್ಲ ತಾಯಿ. 3ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಮಾಡಿದ್ರಲ್ವಾ? ಅದಕ್ಕೆ ಖುಷಿ ಆಯ್ತಮ್ಮ. ಇನ್ನೂ ಖುಷಿ ಆಯ್ತು. ನೋಡಿ, ಇವಾಗ ನಾನು ಎಲ್ಲಿ ಹೋಳಿಗೆ ಕೊಡೋದು ಅನ್ನೋದಕ್ಕೋಸ್ಕರ ನೀನು ಸುಮ್ಮನೆ ಸೈಲೆಂಟ್ ಆಗಿ ಮಾತಾಡ್ತಾ ಇದೀಯಾ ತಾಯಿ? ಇಲ್ಲ ಗುರುಗಳೇ, ಹೋಳಿಗೆ ಕೊಡ್ತೀನಿಲ್ಲ ನನಗೆ?
ಹೋಳಿಗೆ ತುಪ್ಪ ಎಲ್ಲ ಕೊಡ್ತೀನಿ ಗುರುಗಳೇ. 2 ಹೋಳಿಗೆ ತುಪ್ಪ, ಅಲ್ಲಿ ಬಂದಾಗ 1 ಹೋಳಿಗೆ ಕೊಟ್ರೆ 4 ಹೋಳಿಗೆ. 4 ಹೋಳಿಗೆ ಕೊಡ್ತೀಯಮ್ಮ? ಹಾ ಗುರುಗಳೇ. ಇಲ್ಲಮ್ಮ, ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅಷ್ಟೇ ಸಾಕು. ಆಯ್ತು, ಎಲ್ಲಾರ ಮನೆಗೂ ಬರ್ಬೇಕು, ನಾನು ಎಲ್ಲಾರ ಮನೆಗೂ ಹೋಳಿಗೆ ಊಟ ತಿನ್ಬೇಕಂತ ಆಸೆ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಒಟ್ಟಿಗೆ ನಿಮ್ಮ ಮನೆಗೆ ಬರುತ್ತೇನೆ, ಹೋಳಿಗೆ ಊಟ ತಿಂತೀನಿ, ಬರ್ತೀನಿ ತಾಯಿ. ಓಕೆನಮ್ಮ? ಆಯ್ತು. ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ. ನಿಮ್ಮ ಮನಸ್ಸು ಹಾಲಿನಂಥದ್ದಿರಲಿ ತಾಯಿ. ನಿಮ್ಮ ಕಷ್ಟಗಳೆಲ್ಲ ನೀರಾಗಿ ಹರಿದು ಹೋಗಿ ಬಿಡಲಿ. ಸುಖ ಶಾಂತಿ ನೆಮ್ಮದಿ ಹಾಲಾಗಿ ಬರಲಿ ನಿಮ್ಮ ನಿಮ್ಮ ಮನೆಗೆ. ಆಶೀರ್ವಾದ ಗುರುಗಳೇ. ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಇನ್ನು ಮುಂದೆ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಚಿಂತಿಸಬೇಡ ತಾಯಿ. ಎಲ್ಲದು ಇನ್ನೂ 1-2 ಕೋರಿಕೆಯನ್ನು ಕೇಳಿದ್ದಿ ತಾಯಿ. ಆ ಕೋರಿಕೆಯಲ್ಲಿ 3ನೇ ವಾರದಲ್ಲಿ ಇವತ್ತು 1 ಕೋರಿಕೆ ಈಡೇರ್ತು, ಇನ್ನೂ 2 ಕೋರಿಕೆ ಇದೆ ತಾಯಿ. ನನಗೆ ನೆನಪಿದೆ ನೀವು ಮಾತಾಡಿರೋದು, ಇವಾಗ ನನಗೆ ನೆನಪಾಗ್ತಾ ಇದೆ. ಅವು 2 ಕೋರಿಕೆ ಬೇಗ ಅತಿ ಶೀಘ್ರದಲ್ಲೇ ಈಡೇರುತ್ತೆ ತಾಯಿ. ನಿಶ್ಚಿಂತೆಯಿಂದ ಇರಬೇಕು, ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರಿ. ನನ್ನ ಕೆಲಸ ಮಾಡಿ ಕೊಡ್ತಾರೆ ಅವರು, ಯಾಕಂದ್ರೆ ಜಡ್ಜು ಅವರೇ, ಲಾಯರು ಅವರೇ, ನಮ್ಮ ಜೀವನ ಬದುಕಿಸುವುದು ಗುರು ರಾಘವೇಂದ್ರ ಸ್ವಾಮಿಯವರು ಅವರೇ ತಾಯಿ. ಅದಕ್ಕೆ ಅವ್ರಿಗೆ ನಮ್ಮ ತಂದೆಯವರು, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನೀವು 3ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಲ್ಲ, ಅದೇ ರೀತಿಯಾಗಿ ಮಂತ್ರಾಲಯಕ್ಕೆ ಒಂದ್ಸಲ ಹೋಗಿ ಬರ್ಬೇಕು. ಬರ್ತೀನಿ ಗುರುಗಳೇ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ.